ಸ್ನೇಹಿತರೆ ಎಲ್ಲರಿಗೂ ನಾನು ನಿಮ್ಮ ಗುರು ಕಿಚ್ಚ ಯೂಟ್ಯೂಬ್ ಚಾನಲ್ನ ಶಂಕರ್ ಮಾತಾಡ್ತಿದ್ದೀನಿ. ಹುಲ್ಲನಹಳ್ಳಿ ಗ್ರಾಮ, ವಿಜಯನಗರ ಜಿಲ್ಲೆ ಕೋಟೇರಿ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮೂರಿದು. ನಾವು ಹುಟ್ಟಿದಂಥ ಊರು. ನಾನು ಇದೇ ಸ್ಕೂಲಲ್ಲಿ ಓದೋಗಿದ್ದು. ಏನಂದರೆ ಸ್ನೇಹಿತರೆ, ಇವತ್ತು ನಾನು ಬೆಳಿಗ್ಗೆ ಜಲ್ದಿ ಎದ್ದು ಬಂದೆ. ಏನು ಮಾಡ್ತಾರೆ ಅಂತ ನೋಡಿಕೊಂಡೆ. ಬಂದರೆ ಇಲ್ಲೆಲ್ಲ ಚಿತ್ರ ರಂಗೋಲಿ ಹಾಕ್ತಿದ್ರು, ಎಲ್ಲ ಹೂವು ಎಲ್ಲ ಇದು ಮಾಡ್ತಿದ್ರು, ಎಲ್ಲ ಡೆಗೆ ಎಲ್ಲ ಕಟ್ಟಿದ್ರು, ಎಲ್ಲ ಮೇಲೆ ಎಲ್ಲ ಡೆಕೋರೇಷನ್ ಮಾಡ್ತಿದ್ರು. ಹೀಗಾಗಿ ನೋಡಿಬಿಟ್ಟು ಬಂದರೆ ಆಯ್ತಂದು ಬಂದೆ. ಆಮೇಲೆ ನಿಂತಿಲ್ಲ ಅದಕ್ಕೆ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಅವರು ಕೆಲಸದಲ್ಲಿ ಹೋಗಿದ್ರು. ಅದಕ್ಕೆ ಅವರೆಲ್ಲ ಮಾತಾಡ್ಕೊಂಡು ಇಲ್ಲಿ ಮೇಡಮ್ ಹತ್ರ ಬಂದು ಮೇಡಮ್ ಕೇಳಿದೆ, ಮೇಡಮ್ ವಿಡಿಯೋ ಮಾಡ್ಕೊಳ್ಳೋ ಅಂತ ಕೇಳಿದೆ. ಅವ್ರು ಪಾಪ ಮಾಡಿ ಸರ್ ಅಂತ ಕೊಟ್ಟರು. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ. ನನ್ನ ಯೂಟ್ಯೂಬಲ್ಲಿ ಎಲ್ಲರಿಗೂ ಪ್ರತಿಯೊಂದು ವಿಡಿಯೋ ಎಲ್ಲ ಹಾಕಿರ್ತೀನಿ, ನೋಡಿ ಇಷ್ಟ ಆದರೆ ನೇರವಾಗಿ ಸೇರವಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವ ಸಮಸ್ತ ಕರ್ನಾಟಕದೆಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಇವತ್ತು ನಾನು ಬೇಗ ಎದ್ದು ರೆಡಿಯಾಗಿ ಬಂದೆ. ಮಕ್ಕಳೆಲ್ಲ ಬೇರೆ ಹೋಗ್ತಾ ಇದ್ದರು. ನೋಡಿ ನಮ್ಮಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸ್ಕೂಲು. ವಿಜಯನಗರ ಜಿಲ್ಲೆಯಲ್ಲಿರುವ ಹುಲ್ಲನಹಳ್ಳಿ ಗ್ರಾಮದಲ್ಲಿ ಕೂಡ ಆಚರಿಸಲಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿದ್ವಿ ಸಾಲಾಗಿ ಬರುವ ಮಕ್ಕಳ ದೃಶ್ಯವನ್ನು. ಎಲ್ಲರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಕ್ಕಳೆಲ್ಲ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಬಂದಿದ್ದಾರೆ. ಎಲ್ಲ ರೆಡಿಯಾಗಿ ಬಂದುಬಿಟ್ಟು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಗಿದೆ. ನೋಡ್ತಾ ಇದ್ದೀರಾ ನೀವೇನು. ಇವಾಗ ಮಕ್ಕಳೆಲ್ಲ ಬಂದರು. ಇವಾಗ ನಿಂತ್ಕೊಂಡು ಎಲ್ಲ ಘೋಷಣೆಯನ್ನು ಮಾಡ್ತಿದ್ದಾರೆ. ಅದಾದ ನಂತರ ಇವಾಗ ಧ್ವಜಾರೋಹಣ ಕಾರ್ಯಕ್ರಮ. ಹುಟ್ಟೂರಿನಲ್ಲಿ ಸಹ ಧ್ವಜಾರೋಹಣ ಕಾರ್ಯಕ್ರಮ ಎಲ್ಲ ಪ್ರತಿಯೊಂದು ಶಾಲೆಯಲ್ಲಿ ಎಲ್ಲ ಧ್ವಜಾರೋಹಣ ಕಾರ್ಯಕ್ರಮ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೋಡಿ, ನೀವೇನು ನೋಡ್ತಿದ್ದೀರಾ. ಹುಲ್ಲನಹಳ್ಳಿ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಧ್ವಜಾರೋಹಣಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಎಲ್ಲ ಮಹಾಶಯರಿಗೂ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಾ ಈಗ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸೋಣ. ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಗೌರಮ್ಮರವರು ಸೇರಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ.
ಪುಟ್ಟ ಮಕ್ಕಳು ಎಂತ ಒಂದು ಚೆನ್ನಾಗಿ ಸಾಂಗ್ ನೋಡ್ತಿದ್ದಾರೆ. ನೀಡು ಶಿವ ನೀಡದಿರು ಶಿವ ಹಾಡು. ನಾನಂತೂ ನಿನ್ನಂಜಲಾಡೆ ಸಾರಂಗವನಗೆ ನೂರಾರು ಬಯಕೆ ಮುಂದಿಟ್ಟು ಉಳಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ. ಆಶೀರ್ವಾದ ಮಾನ್ಯ ಅಧ್ಯಕ್ಷರ ಅತಿಥಿಗಳೇ ಹಾಗೂ ನಾನೆಲ್ಲ ವಿದ್ಯಾರ್ಥಿ ಎಲ್ಲರಿಗೆ 76ನೇ ಗಣರಾಜ್ಯೋತ್ಸವದ ಆರ್ಥಿಕದ ಶುಭಾಶಯಗಳು. 1950 ಜನವರಿ 20ರಂದು ನಮ್ಮ ದೇಶ ಗಣರಾಜ್ಯವಾಯಿತು. ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಹೊಂದಿತ್ತು. ಭಾರತದ ಸಂವಿಧಾನ 1949 ನವೆಂಬರ್ 20ರಂದು ಜಾರಿಗೆ ಬಂದಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಭಾರತದ ಸಂವಿಧಾನವನ್ನು ಸಮಾನತೆಯ ಪಿತಾಮಹ. ಭಾರತ ಸಂವಿಧಾನವನ್ನು ಸಮಾನತೆಯನ್ನು ಎತ್ತಿ ಹಿಡಿದುಕೊಂಡಿದೆ. ಎಲ್ಲರಿಗೆ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಆರ್ಥಿಕದ ಶುಭಾಶಯ. ಜೈ ಹಿಂದ್, ಜೈ ಭಾರತ್ ಮಾತೆ. Of our country, I am proud to be in our country. I am proud on Indian. I love my country very much. Thank you. Jai Hind, Jai Bharat. ನಮ್ಮ ಶಾಲೆಯ ಅಧ್ಯಕ್ಷರೇ, ಮುಖ್ಯ ಗುರುಗಳೇ, ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಬೆಳಗಿನ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮಗೆಲ್ಲ ಸಂವಿಧಾನ ಯಾಕಪ್ಪ ಅಂತಂದರೆ, ಸಂವಿಧಾನ ಯಾಕೆ ಬರೋದು ಗೊತ್ತಾ? ಅಂಬೇಡ್ಕರ್ ಅವರು ಮೊದಲಿಗೆ ಅವರು ಲಿಖಿತ ರೂಪದಲ್ಲಿ ಬರೀತಾರೆ. ನಮಗೆ ಸಂವಿಧಾನ ಸುಲಭವಾಗಿ ಸಿಕ್ಕಿಲ್ಲ. ಅವರು ಕಾನೂನು ಎಲ್ಲ ಮುಖಾಂತರ ಹಕ್ಕುಗಳನ್ನು ಅವ್ರು ರಚನೆ ಮಾಡಿಕೊಂಡೆ ಅವರು ಸಂವಿಧಾನವನ್ನು ಬರೆದಾರೆ. ಅವರು ಎಲ್ಲ ಸಮಿತಿಯನ್ನು ರಚನೆ ಮಾಡಿಕೊಂಡು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕಾನೂನು, ಶಿಕ್ಷಣ, ಪ್ರತಿಯೊಂದು ಆಡಳಿತವನ್ನು ಕೂಡ ನಡೆಸೋಕ್ಕೋಸ್ಕರ ಅವರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಾರೆ. ಆ ಸಂವಿಧಾನ 1949 ನವೆಂಬರ್ 26ರಂದು ಅದನ್ನು ಅಂಗೀಕಾರ ಮಾಡ್ತಾರೆ. ಜನವರಿ 26, 1950ರಂದು ನಮಗೆ ಗಣರಾಜ್ಯವನ್ನು ಆಚರಣೆ ಮಾಡೋಕ್ಕೆ ಇದೊಂದು ಸವಿ ನೆನಪಿಗಾಗಿ ಆಚರಣೆ ಮಾಡ್ತಾರೆ. ಮೊದಲಿಗೆ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಅವಾಗ ಆಡಳಿತ ಇದ್ದಿಲ್ಲ. ಯಾವಾಗ 1950 ಸಂವಿಧಾನ ಜಾರಿಗೆ ಬರುತ್ತೋ ಅವಾಗ ಮಾತ್ರ ನಮಗೆ ಕಾನೂನು, ಆಡಳಿತ ಮತ್ತು ಶಿಕ್ಷಣ ಇವೆಲ್ಲವನ್ನು ನಾವೇನು ಮಾಡೋಕ್ಕೋ ಅವರು ಜಾರಿಗೆ ತರ್ತಾರೆ. ಇವೆಲ್ಲ ಇಲ್ಲ ಅಂತಂದರೆ ನಾವು ಇಲ್ಲಿ ಕುತ್ಕೊಂಡು ಓದ್ಕೊಂಡು ಬರ್ತಿದ್ದಿಲ್ಲ. ನಮ್ಮ ದೇಶಕ್ಕೆ ರಕ್ಷಣೆಯನ್ನು ಕೂಡ ಅವರು ತಂದ ಎಲ್ಲ ರಚನೆ ಮಾಡಿದ್ದಾರೆ. ಇವತ್ತು ನೋಡಿ, ನಮ್ಮ ದೇಶನ ರಕ್ಷಣೆ ಇರಬೇಕಂತಂದರೆ ನಮ್ಮ ದೇಶದಲ್ಲಿ ಸರ್ಕಾರ, ಒಳ್ಳೆ ಸರ್ಕಾರ ಇದೆ ನೋಡ್ರಿ. ಮೋದಿ ಇಲ್ಲ ಅಂತಂದರೆ ಇವತ್ತು ಕೆಂಪುಕೋಟೆ ಮೇಲೆ ಧ್ವಜಾರೋಹಣ ಯಾರು ಮಾಡ್ತಾರೆ ಗೊತ್ತಾ? ಅಲ್ಲಿ ಇವತ್ತು ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಅಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ. ಅದಕ್ಕೆ ಪರೇಡ್ಗಳು ಕೂಡ ನಡೆಸ್ತಾರೆ. ರಕ್ಷಣಾ ಪಡೆಗಳು ಇರ್ತಾವಲ್ಲ, ಅವೆಲ್ಲ ಪೂರ್ತಿ ಪರೇಡ್ಗಳನ್ನು ನಡೆಸ್ಕೊಂಡು ಇಡೀ ದೇಶವನ್ನೇ ನಮ್ಮ ದೆಹಲಿಯಲ್ಲಿ ಇವತ್ತು ಅಲ್ಲಿ ರಕ್ಷಣಾ ಪಡೆಗಳು ಧ್ವಜಾರೋಹಣವನ್ನು ನಡೆಸಿ ಅಲ್ಲಿ ಸೇರ್ತಿರ್ತಾರೆ ಎಲ್ಲರೂ. ಅದಕ್ಕೋಸ್ಕರ ನಮ್ಮ ದೇಶಕ್ಕೆ ರಕ್ಷಣೆ ಮಾತ್ರ ಮಾಡಿ ಎಲ್ಲ ಕಾನೂನು ಬರೆದೋಗಿದ್ದಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್. ಮೊದಲ ರಾಷ್ಟ್ರಪತಿ ಆಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರು ಕೇಳಿದಾಗ ಆಯ್ತಪ್ಪ ನೀವೆಲ್ಲ ಮಾಡಂತಂದು ಹೇಳಿ ಅದನ್ನ ಸಂವಿಧಾನವನ್ನು ಜಾರಿಗೆ ತಂದಾರೆ. ಅದಕ್ಕೆ ನಿಮಗೆಲ್ಲ ನಮಗೆ 76ನೇ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸವಿಸ್ತರವಾಗಿ ಸಂವಿಧಾನ ಮತ್ತು ಜಾರಿಗೆ ಬಂದಿದ್ದ ವಿಷಯ ಬಗ್ಗೆ ತಿಳಿಸಿಕೊಟ್ಟಂತಹ ನಮ್ಮ ಶಾಲೆಯ ಹನುಮಂತಪ್ಪ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಚಪ್ಪಾಳೆ ಮೂಲಕ